ಆ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಸುರಿದಂತಹ ಮಳೆಗೆ ಅತಿ ದೊಡ್ಡ ವಿದ್ಯುತ್ ಅವಘಡ ಸಂಭವಿಸಿತ್ತು. ಇಷ್ಟಾದರೂ ಕೂಡ ಜಿಸ್ಕಾಂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಇಂಥದ್ದೇ ಇನ್ನೊಂದು ಅವಘಡ ಎದುರಾಗುವ ಆತಂಕ ಈಗ ಎದುರಾಗಿದೆ. ಕಟ್ಟಿಗೆ ಕಂಬಕ್ಕೆ ಜೋತು ಬಿದ್ದ ವಿದ್ಯುತ್ ತಂತಿ, ಕರೆಂಟ್ ಕಂಬವಿಲ್ಲದೆ ಕಟ್ಟಿಗೆ ಕಂಬ ನಿಲ್ಲಿಸಿದ ಗ್ರಾಮಸ್ಥರು, ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರ ಪರದಾಟ. ಕಟ್ಟಿಗೆ ಕಂಬಕ್ಕೆ ವಿದ್ಯುತ್ ತಂತಿ ಹಾಕಿದ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯ ವಡಗೇರ ತಾಲೂಕಿನ ಹೊರಟೂರು ಗ್ರಾಮದಲ್ಲಿ. ಈ ಬಡಾವಣೆಯಲ್ಲಿ ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಪರಿಣಾಮ ಗ್ರಾಮಸ್ಥರು ಕಟ್ಟಿಗೆ ಕಂಬಕ್ಕೆ ವೈರ್ ಎಳೆದು ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡಿದ್ದಾರೆ. ಮೂವತ್ತಕ್ಕೂ ಅಧಿಕ ಮನೆಗಳಿರುವ ಬಡಾವಣೆಗೆ ಸುಮಾರು ವರ್ಷಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ವಂತೆ. ಹೀಗಾಗಿ ಗ್ರಾಮಸ್ಥರು 1.5 ಕಿಲೋಮೀಟರ್ ದೂರದಷ್ಟು ಕಟ್ಟಿಗೆ ಕಂಬಕ್ಕೆ ಕರೆಂಟ್ ವೈರ್ ಎಳೆದುಕೊಂಡಿದ್ದಾರೆ. ಕಟ್ಟಿಗೆ ಕಂಬಗಳು ಬಿದ್ದು ಅವಾಂತರ ಸೃಷ್ಟಿಯಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಕರೆಂಟ್ ಬೇಕ್ರಿ, ನಮ್ ಕರೆಂಟಿಂದ ಪ್ರಾಬ್ಲಮ್ ಆದ್ರಿ. ಅಲ್ಲ, ಈ ಕರೆಂಟ್ ಹೆಂಗ್ ತೋರಕತ್ರಿ? ಅಲ್ಲಿ 1 ಕಿಲೋಮೀಟರ್ ಲೇಶನ್ ಕಟ್ಟಿಗೆ ಕಂಬ ಹಚ್ಚಿ ತಗೊಂಡಿವ್ರಿ ನಾವು. ಬೇರೆ ಹೇಳೋದು ವಿದ್ಯುತ್ ಕಂಬಗಳಿಲ್ಲ, ಕಂಬ ಇಲ್ಲ ರೀ, ಕಂಬ ಇಲ್ಲ, ಟಿಸಿ ಇಲ್ಲ. ನಮ್ ಕರೆಂಟ್ ಬೇಕು, ಗಾಳಿ ಧೂಳಿ ಬಂದಾಗ ಎಲ್ಲ ಗೊತ್ತಾವು. ಹಾಕ್ಯಂದೆಲ್ಲ ಸಾಕಾಗಿದ್ರಿ ನಮ್ಗೆ. ಜೀವ ಬೈದಾಗಿರ್ತೀರಿ. ಹೊರದ್ ಬಿದ್ದಾಗೆಲ್ಲ ಮಕ್ಕಳು ಬಿಡಕ್ ಭಯ ಆಗ್ತದ್ರಿ ನಮ್ಗೆ ಹೊರಗೆ. ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಸಲ ಗಮನಕ್ಕೆ ತಂದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಕರೆಂಟ್ ವೈರ್ ಬಿದ್ದು ಏನಾದ್ರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ವಿದ್ಯುತ್ ಕಂಬ ಅಳವಡಿಸಬೇಕು, ಇಲ್ಲವಾದ್ರೆ ಜೆಸ್ಕಾಂ ಕಚೇರಿ ಎದುರು ಧರಣಿ ಕುಳಿತುಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದ್ದೀವಿ ನಾವು. ಏನು ಕರೆಂಟ್ ಮಾರ್ಕೊಂಡು ವೈರ್ ಬಿದ್ದರೆ ನಮ್ಗೆ ಭಾಳ ತೊಂದರೆ ಆಗ್ಬಿಡ್ತಾರೆ. ಯಾರು ಏನು ಆಗಾಗ ಗೊತ್ತಾಗಲ್ಲ. ರಾತ್ರಿ ಟೈಮಿಗೆ ನಮ್ಮ ಮಕ್ಕಳು ಮರಳಿದ್ರೆ ರೋಡಿಗೆ ಆಡೋದಕ್ಕೆ ಬಿಟ್ಟು ತೊಂದರೆ ಆಗ್ಬಿಡ್ತಾರೆ ನಮ್ಗೆ. ಅಯ್ಯೋ 1 ಕಿಲೋಮೀಟರ್ ಕಂಬ ಹಾಕೊಂಡಿವ್ರಿ ನಾವು. ರಾತ್ರಿ ಯಾವಾಗ ಬೇಕು ಅವಾಗ ಗಾಳಿ ಧೂಳಿ ಬಂದಾಗ ಮುಡ್ಕಿದ್ರೆ ನಾವೇ ಮಾಡ್ಕೊಂತೀವ್ರಿ. ಇದು ಯಾರು ಬರಲ್ಲ ಈ ಕಡೆ ನೋಡಕ. ಯಾರಿಗಾರು ಹೇಳಿದಿರ ಸಂಬಂಧಪಟ್ಟ ಅಧಿಕಾರಿಗಳು? ಅಧಿಕಾರಿಗಳು ಹೇಳಿದಿರಿ, ಭಾಳ ಸಲ ಹೇಳಿದಿರಿ ಅಧಿಕಾರಿಗಳಿಗೆ. ಯಾರು ಬಂದಿಲ್ಲ ನೋಡಕ. ಬರ್ತಾ ಅಂತ ಹೇಳ್ತಾ ಇದ್ರಿ, ಕಂಬಗಳು ಹಾಕಿಲ್ಲ, ತಿರುಗಿ ಬಂದಿಲ್ಲ ಅವರು. ಏನಾಗಬೇಕಂತ ಹೇಳ್ತೀರಿ? ಕಂಬ ಬೇಕು, ಟಿಸಿ ಬೇಕು ನಮ್ಗೆ ಈ ಕಡೆ. ಕಳೆದ 15 ದಿನಗಳ ಹಿಂದಷ್ಟೇ ಇಡೀ ಊರೇ ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ತಿ ಉರಿದಿತ್ತು. ಅಂತಹ ಭೀಕರ ಘಟನೆ ಮರುಕಳಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಸುರಿದಂತಹ ಮಳೆಗೆ ಅತಿ ದೊಡ್ಡ ವಿದ್ಯುತ್ ಅವಘಡ ಸಂಭವಿಸಿತ್ತು. ಇಷ್ಟಾದರೂ ಕೂಡ ಜಿಸ್ಕಾಂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಇಂಥದ್ದೇ ಇನ್ನೊಂದು ಅವಘಡ ಎದುರಾಗುವ ಆತಂಕ ಈಗ ಎದುರಾಗಿದೆ. ಕಟ್ಟಿಗೆ ಕಂಬಕ್ಕೆ ಜೋತು ಬಿದ್ದ ವಿದ್ಯುತ್ ತಂತಿ, ಕರೆಂಟ್ ಕಂಬವಿಲ್ಲದೆ ಕಟ್ಟಿಗೆ ಕಂಬ ನಿಲ್ಲಿಸಿದ ಗ್ರಾಮಸ್ಥರು, ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರ ಪರದಾಟ. ಕಟ್ಟಿಗೆ ಕಂಬಕ್ಕೆ ವಿದ್ಯುತ್ ತಂತಿ ಹಾಕಿದ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯ ವಡಗೇರ ತಾಲೂಕಿನ ಹೊರಟೂರು ಗ್ರಾಮದಲ್ಲಿ. ಈ ಬಡಾವಣೆಯಲ್ಲಿ ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಪರಿಣಾಮ ಗ್ರಾಮಸ್ಥರು ಕಟ್ಟಿಗೆ ಕಂಬಕ್ಕೆ ವೈರ್ ಎಳೆದು ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡಿದ್ದಾರೆ. ಮೂವತ್ತಕ್ಕೂ ಅಧಿಕ ಮನೆಗಳಿರುವ ಬಡಾವಣೆಗೆ ಸುಮಾರು ವರ್ಷಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ವಂತೆ. ಹೀಗಾಗಿ ಗ್ರಾಮಸ್ಥರು 1.5 ಕಿಲೋಮೀಟರ್ ದೂರದಷ್ಟು ಕಟ್ಟಿಗೆ ಕಂಬಕ್ಕೆ ಕರೆಂಟ್ ವೈರ್ ಎಳೆದುಕೊಂಡಿದ್ದಾರೆ. ಕಟ್ಟಿಗೆ ಕಂಬಗಳು ಬಿದ್ದು ಅವಾಂತರ ಸೃಷ್ಟಿಯಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಕರೆಂಟ್ ಬೇಕ್ರಿ, ನಮ್ ಕರೆಂಟಿಂದ ಪ್ರಾಬ್ಲಮ್ ಆದ್ರಿ. ಅಲ್ಲ, ಈ ಕರೆಂಟ್ ಹೆಂಗ್ ತೋರಕತ್ರಿ? ಅಲ್ಲಿ 1 ಕಿಲೋಮೀಟರ್ ಲೇಶನ್ ಕಟ್ಟಿಗೆ ಕಂಬ ಹಚ್ಚಿ ತಗೊಂಡಿವ್ರಿ ನಾವು. ಬೇರೆ ಹೇಳೋದು ವಿದ್ಯುತ್ ಕಂಬಗಳಿಲ್ಲ, ಕಂಬ ಇಲ್ಲ ರೀ, ಕಂಬ ಇಲ್ಲ, ಟಿಸಿ ಇಲ್ಲ. ನಮ್ ಕರೆಂಟ್ ಬೇಕು, ಗಾಳಿ ಧೂಳಿ ಬಂದಾಗ ಎಲ್ಲ ಗೊತ್ತಾವು. ಹಾಕ್ಯಂದೆಲ್ಲ ಸಾಕಾಗಿದ್ರಿ ನಮ್ಗೆ. ಜೀವ ಬೈದಾಗಿರ್ತೀರಿ. ಹೊರದ್ ಬಿದ್ದಾಗೆಲ್ಲ ಮಕ್ಕಳು ಬಿಡಕ್ ಭಯ ಆಗ್ತದ್ರಿ ನಮ್ಗೆ ಹೊರಗೆ. ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಸಲ ಗಮನಕ್ಕೆ ತಂದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಕರೆಂಟ್ ವೈರ್ ಬಿದ್ದು ಏನಾದ್ರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ವಿದ್ಯುತ್ ಕಂಬ ಅಳವಡಿಸಬೇಕು,
ಇಲ್ಲವಾದ್ರೆ ಜೆಸ್ಕಾಂ ಕಚೇರಿ ಎದುರು ಧರಣಿ ಕುಳಿತುಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದ್ದೀವಿ ನಾವು ಏನು ಕರೆಂಟ್ ಮಾರ್ಕೊಂಡು ವೈರ್ ಬಿದ್ದರೆ ನಮ್ಗೆ ಭಾಳ ತೊಂದರೆ ಆಗ್ಬಿಡ್ತಾರೆ. ಯಾರು ಏನು ಆಗಾಗ ಗೊತ್ತಾಗಲ್ಲ. ರಾತ್ರಿ ಟೈಮಿಗೆ ನಮ್ಮ ಮಕ್ಕಳು ಮರಳಿದ್ರೆ ರೋಡಿಗೆ ಆಡೋದಕ್ಕೆ ಬಿಟ್ಟು ತೊಂದರೆ ಆಗ್ಬಿಡ್ತಾರೆ ನಮ್ಗೆ. ಅಯ್ಯೋ 1 ಕಿಲೋಮೀಟರ್ ಕಂಬ ಹಾಕೊಂಡಿವ್ರಿ ನಾವು. ರಾತ್ರಿ ಯಾವಾಗ ಬೇಕು ಅವಾಗ ಗಾಳಿ ಧೂಳಿ ಬಂದಾಗ ಮುಡ್ಕಂದ್ರೆ ನಾವೇ ಮಾಡ್ಕೊಂತೀವ್ರಿ. ಇದು ಯಾರು ಬರಲ್ಲ ಈ ಕಡೆ ನೋಡಕ. ಯಾರಿಗಾರು ಹೇಳಿದಿರಾ ಸಂಬಂಧಪಟ್ಟ ಅಧಿಕಾರಿಗಳು? ಅದಕ್ಕೆ ಅಧಿಕಾರಿಗಳು ಹೇಳಿದಿರಿ, ಭಾಳ ಸಲ ಹೇಳಿದಿರಿ ಅಧಿಕಾರಿಗಳಿಗೆ. ಯಾರು ಬಂದಿಲ್ಲ ನೋಡಕ. ಬರ್ತಾ ಅಂತ ಹೇಳ್ತಾ ಇದ್ರಿ, ಕಂಬಗಳು ಹಾಕಿಲ್ಲ, ತಿರುಗಿ ಬಂದಿಲ್ಲ ಅವರು. ಏನಾಗಬೇಕಂತ ಹೇಳ್ತೀರಿ? ಕಂಬ ಬೇಕು, TC ಬೇಕು ನಮ್ಗೆ ಈ ಕಡೆ. ಕಳೆದ 15 ದಿನಗಳ ಹಿಂದಷ್ಟೇ ಇಡೀ ಊರೇ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿತ್ತು. ಅಂತಹ ಭೀಕರ ಘಟನೆ ಮರುಕಳಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಸುರಿದಂತಹ ಮಳೆಗೆ ಅತಿ ದೊಡ್ಡ ವಿದ್ಯುತ್ ಅವಘಡ ಸಂಭವಿಸಿತ್ತು. ಇಷ್ಟಾದರೂ ಕೂಡ ಜಿಸ್ಕಾಂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಇಂಥದ್ದೇ ಇನ್ನೊಂದು ಅವಘಡ ಎದುರಾಗುವ ಆತಂಕ ಈಗ ಎದುರಾಗಿದೆ. ಕಟ್ಟಿಗೆ ಕಂಬಕ್ಕೆ ಜೋತು ಬಿದ್ದ ವಿದ್ಯುತ್ ತಂತಿ. ಕರೆಂಟ್ ಕಂಬವಿಲ್ಲದೆ ಕಟ್ಟಿಗೆ ಕಂಬ ನಿಲ್ಲಿಸಿದ ಗ್ರಾಮಸ್ಥರು. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರ ಪರದಾಟ. ಕಟ್ಟಿಗೆ ಕಂಬಕ್ಕೆ ವಿದ್ಯುತ್ ತಂತಿ ಹಾಕಿದ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯ ವಡಗೇರ ತಾಲೂಕಿನ ಹೊರಟೂರು ಗ್ರಾಮದಲ್ಲಿ. ಈ ಬಡಾವಣೆಯಲ್ಲಿ ವಿದ್ಯುತ್ ಕಂಬವಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಪರಿಣಾಮ ಗ್ರಾಮಸ್ಥರು ಕಟ್ಟಿಗೆ ಕಂಬಕ್ಕೆ ವಯರ್ ಎಳೆದು ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡಿದ್ದಾರೆ. ಮೂವತ್ತಕ್ಕೂ ಅಧಿಕ ಮನೆಗಳಿರುವ ಬಡಾವಣೆಗೆ ಸುಮಾರು ವರ್ಷಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ವಂತೆ. ಹೀಗಾಗಿ ಗ್ರಾಮಸ್ಥರು 1.5 ಕಿಲೋಮೀಟರ್ ದೂರದಷ್ಟು ಕಟ್ಟಿಗೆ ಕಂಬಕ್ಕೆ ಕರೆಂಟ್ ವೈರ್ ಎಳೆದುಕೊಂಡಿದ್ದಾರೆ. ಕಟ್ಟಿಗೆ ಕಂಬಗಳು ಬಿದ್ದು ಅವಾಂತರ ಸೃಷ್ಟಿಯಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಕರೆಂಟ್ ಬೇಕ್ರಿ, ನಮ್ ಕರೆಂಟಿಂದ ಪ್ರಾಬ್ಲಮ್ ಆದ್ರಿ. ಅಲ್ಲ, ಈ ಕರೆಂಟ್ ಹೆಂಗೆ ತೋರಾಕತ್ತೀರಿ? ಅಲ್ಲಿ 1 ಕಿಲೋಮೀಟರ್ ಲೇಶನ್ ಕಟ್ಟಿಗೆ ಕಂಬ ಹಾಕಿ ತಗೊಂಡಿವ್ರಿ ನಾವು. ಬೇರೆ ಹೇಳೋದು ವಿದ್ಯುತ್ ಕಂಬಗಳಿಲ್ಲ, ಕಂಬ ಇಲ್ಲ ರೀ, ಕಂಬ ಇಲ್ಲ, TC ಇಲ್ಲ. ನಮ್ ಕರೆಂಟ್ ಬೇಕು, ಗಾಳಿ ಧೂಳಿ ಬಂದಾಗ ಎಲ್ಲ ಗೊತ್ತಾವು. ಹಾಕ್ಯಂದೆಲ್ಲ ಸಾಕಾಗಿದ್ರಿ ನಮ್ಗೆ. ಜೀವ ಬೈದಾಗಿರ್ತೀರಿ. ಹೊರದ್ ಬಿದ್ದಾಗೆಲ್ಲ ಮಕ್ಕಳು ಬಿಡಕ್ ಭಯ ಆಗ್ತದ್ರಿ ನಮ್ಗೆ ಹೊರಗ. ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಸಲ ಗಮನಕ್ಕೆ ತಂದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಕರೆಂಟ್ ವೈರ್ ಬಿದ್ದು ಏನಾದ್ರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ವಿದ್ಯುತ್ ಕಂಬ ಅಳವಡಿಸಬೇಕು. ಇಲ್ಲವಾದ್ರೆ ಜೆಸ್ಕಾಂ ಕಚೇರಿ ಎದುರು ಧರಣಿ ಕುಳಿತುಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದ್ದೀವಿ ನಾವು ಏನು ಕರೆಂಟ್ ಮಾರ್ಕೊಂಡು ವೈರ್ ಬಿದ್ದರೆ ನಮ್ಗೆ ಭಾಳ ತೊಂದರೆ ಆಗ್ಬಿಡ್ತಾರೆ. ಯಾರು ಏನು ಆಗಾಗ ಗೊತ್ತಾಗಲ್ಲ. ರಾತ್ರಿ ಟೈಮಿಗೆ ನಮ್ಮ ಮಕ್ಕಳು ಮರಳಿದ್ರೆ ರೋಡಿಗೆ ಆಡೋದಕ್ಕೆ ಬಿಟ್ಟು ತೊಂದರೆ ಆಗ್ಬಿಡ್ತಾರೆ ನಮ್ಗೆ. ಅಯ್ಯೋ 1 ಕಿಲೋಮೀಟರ್ ಕಂಬ ಹಾಕೊಂಡಿವ್ರಿ ನಾವು. ರಾತ್ರಿ ಯಾವಾಗ ಬೇಕು ಅವಾಗ ಗಾಳಿ ಧೂಳಿ ಬಂದಾಗ ಮುಡ್ಕಂದ್ರೆ ನಾವೇ ಮಾಡ್ಕೊಂತೀವ್ರಿ. ಇದು ಯಾರು ಬರಲ್ಲ ಈ ಕಡೆ ನೋಡಕ. ಯಾರಿಗಾರು ಹೇಳಿದಿರಾ ಸಂಬಂಧಪಟ್ಟ ಅಧಿಕಾರಿಗಳು? ಅದಕ್ಕೆ ಅಧಿಕಾರಿಗಳು ಹೇಳಿದಿರಿ, ಭಾಳ ಸಲ ಹೇಳಿದಿರಿ ಅಧಿಕಾರಿಗಳಿಗೆ. ಯಾರು ಬಂದಿಲ್ಲ ನೋಡಕ. ಬರ್ತಾ ಅಂತ ಹೇಳ್ತಾ ಇದ್ರಿ, ಕಂಬಗಳು ಹಾಕಿಲ್ಲ, ತಿರುಗಿ ಬಂದಿಲ್ಲ ಅವರು. ಏನಾಗಬೇಕಂತ ಹೇಳ್ತೀರಿ? ಕಂಬ ಬೇಕು, TC ಬೇಕು ನಮ್ಗೆ ಈ ಕಡೆ. ಕಳೆದ 15 ದಿನಗಳ ಹಿಂದಷ್ಟೇ ಇಡೀ ಊರೇ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿತ್ತು.